ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವ್ಲಾಗ್ ನಮ್ಮನೆ ಆಯುಧ ಪೂಜೆ ಹೇಗಿತ್ತು ಅಂತ ಸಿಂಪಲ್ಲಾಗಿ ನಾನು ಹೇಗೆ ಆಯುಧ ಪೂಜೆನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಆಚೆ ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಸರ್ವಿಸ್ ಸ್ಟೇಷನ್ನು ತುಂಬ ರಶ್ ಇತ್ತು, ಅದಕ್ಕೆ ಮನೆ ಹತ್ರನೇ ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಬಾಗಿಲು ರಂಗೋಲಿ ಈ ಥರ ಹಾಕಿದ್ದೆ. ಇವತ್ತು ಈ ಥರ ಹಾಕಿ ನನ್ನ ಮನೆಯೊಳಗೆ ಇರೋಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗೆಲ್ಲ ಒರೆಸ್ಕೊಂಡು ಅದಕ್ಕೆ ಕುಂಕುಮ ಇಟ್ಟು ಹೂವು ಇಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮಗಾಗಲೇ 10 ಆಗ್ಬಿಟ್ಟಿತ್ತು. ಇವತ್ತು ರಾವು ಕಾಲ 12ಇಂದ 1:30 ಇರೋದ್ರಿಂದ ಬೇಗ ಬೇಗ ಪೂಜೆನ ಮುಗಿಸ್ಬೇಕಿತ್ತು. ಫಸ್ಟ್ ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ಗಾಡಿ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ನೀವೆಲ್ಲರೂ ಆಯುಧ ಪೂಜೆನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ವಿಡಿಯೋ ನೋಡೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಆಯುಧ ಪೂಜೆ ಹಬ್ಬದ ದಿನ ನಾವು ಗಾಡಿಗಳಿಗೆ ಮನೆಗೆ ಎಲ್ಲ ಬೂದ್ಕುಂಬಳನ ನ್ಯೂಳ್ಸಿ ಹೊಡೆಯೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೂ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾನು ನೀಟಾಗಿ ರೆಡಿ ಆದೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾವೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 11:30 ಆಗ್ಬಿಟ್ಟಿತ್ತು. ಇನ್ನು 30 ಮಿನಿಟ್ಸಲ್ಲಿ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಬೇಕಿತ್ತು. ಅದಕ್ಕೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ನಾವು ನಮ್ಮಪ್ಪನ ಇಲ್ಲಿಗೆ ಹೆಣ್ಣು ಮಾಡಿದ್ವಿ. ನಮ್ಮ ಈ ಪುಟ್ಟ ಸಿಂಪಲ್ ವ್ಲಾಗಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.